ಚಿತ್ರದುರ್ಗದ ಉಸ್ತುವಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ಬಾರಿ ಪಕ್ಷ ಯುವಕರಿಗೆ ಆದ್ಯತೆ ಕೊಡೋದಾದರೆ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಚಿತ್ರದುರ್ಗನೇ ಯಾಕೆ ಇಲ್ಲ, ಒಂದು ರೀತಿ ರಾಜಕೀಯದ ಅನುಕೂಲನೂ ನೋಡಬೇಕಾಗುತ್ತೆ. ಈಗ ನಮ್ಮ ವೆಲ್ ವಿಷರ್ಸ್ ತುಂಬ ಜನ ಚಿತ್ರದುರ್ಗದಲ್ಲಿದ್ದಾರೆ. ನನ್ನ ಸ್ನೇಹಿತರು ತುಂಬ ಜನ ಇದ್ದಾರೆ. ಯುವ ಕಾಂಗ್ರೆಸ್ನಲ್ಲಿ 7 ವರ್ಷದಿಂದ ನಾನು ಕೆಲಸ ಮಾಡಿರೋದ್ರಿಂದ ಜಿಲ್ಲಾಧ್ಯಕ್ಷರು, ನನ್ನ ಹಿತೈಷಿಗಳು, ನೀವು ಬಂದರೆ ಒಬ್ಬ ಯುವಕರಿಗೆ ಒಂದು ಹೊಸ ಫೇಸ್ ಬಂದಂಗೆ ಒಳ್ಳೆ ಅವಕಾಶ ಆಗುತ್ತಂತ ಹೇಳಿದ ತಕ್ಷಣ ನಾನು ಅಲ್ಲಿಂದ ಪ್ರಯತ್ನ ಮಾಡ್ತೀನಿ. ಅಲ್ಲೇ ಸ್ಥಳೀಯರು ಏನಂತಾರೆ, ಅಲ್ಲಿ ಸ್ಥಳೀಯವಾಗಿ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಅಲ್ಲಿ ಸ್ಥಳೀಯರಿಗಾದ್ರೂ ಅವಕಾಶ ಕೊಡ್ರಿ, ಅಥವಾ ನನ್ನ ಬಿಟ್ಟು XMPಗಳಿದ್ದಾರೆ ಅವ್ರಿಗೆ ಅವಕಾಶ ಕೊಡಿ. ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂಥ ಕೆಲಸ ಕೊನೆಯ ದಿನದವರೆಗೂ ನಾನು ಅಲ್ಲಿ ನಿಂತು ಮಾಡುವಂಥ ಕೆಲಸ ಮಾಡ್ತೀನಿ. ಖಂಡಿತವಾಗಿ ತುಂಬ ಒಳ್ಳೆಯ ಬೆಂಬಲ ಸಿಗ್ತಾ ಇದೆ. ತುಂಬ ಜನ ನಾನು ಹೇಳಿದ ಹಿತೈಷಿಗಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕಮ್ಯುನಿಟಿ ಜನಾಂಗ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ. ಅದರ ಜೊತೆಗೆ 8 ಕ್ಷೇತ್ರಗಳಲ್ಲಿ 7 ಜನ ಕಾಂಗ್ರೆಸ್ MLAಗಳಿದ್ದಾರೆ. ಪ್ರತಿಯೊಬ್ಬರೂ ಸಹ ನೀವು ಬಂದರೆ ಒಬ್ಬ ಯುವಕನಿಗೆ ಅವಕಾಶ ಸಿಕ್ಕಂಗಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾರೆ. ಈ ಬಗ್ಗೆ ಎಲ್ಲರಿಗೂ ಭೇಟಿಯಾಗಿದ್ದೀವಿ ಸರ್. ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಭೇಟಿಯಾಗಿದ್ದೀನಿ, DK ಶಿವಕುಮಾರ್ ಸಾಹೇಬ್ರಿಗೆ ಭೇಟಿಯಾಗಿದ್ದೀನಿ, ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರಿಗೆ ಭೇಟಿಯಾಗಿದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭೇಟಿಯಾಗಿದ್ದೀನಿ. ಎಲ್ಲರೂ ಕೂಡ ಯುವಕನಿದೆಯ ಪ್ರಯತ್ನ ಮಾಡು, ಒಳ್ಳೆಯ ರೆಸ್ಪಾನ್ಸ್ ಇದೆ ಸರ್. ಈಗ ಕ್ವಶನ್ ಬರಬಾರ್ದಲ್ಲ ಸರ್, ತಂದೆಯವ್ರ ಇನ್ಫ್ಲೂಯೆನ್ಸ್ ಇಂದ ಬರ್ತಾ ಇದೆ ಅಂತ. ಹೊಸ ಕ್ಷೇತ್ರ ನೋಡೋದು ಬಿಡ್ರಿ. ಅದ್ರಲ್ಲಿ ನಾನು ಯಾವತ್ತಾದ್ರೂ ಇಲ್ಲೇ ನಿಂತ್ಕೊಂಡ್ರೆ ನನ್ನ ತಂದೆಯ ಸಪೋರ್ಟ್ ಯಾವತ್ತಿದ್ರು ಇದ್ದೇ ಇರುತ್ತೆ. ಅಲ್ಲಿಂದ ನಾನು ಟ್ರೈ ಮಾಡೋಣ. ಹಾಗೆ ಎಲ್ಲ ರಾಜಕೀಯ ಅನುಕೂಲಗಳನ್ನು ನೋಡ್ಬೇಕಾಗುತ್ತೆ. ನನ್ನ ಲೆಕ್ಕಾಚಾರಗಳಿಂದ ಪಕ್ಷದ ಲೆಕ್ಕಾಚಾರ ಇದೆ. ಪಕ್ಷದ ಲೆಕ್ಕಾಚಾರದಲ್ಲಿ ಅಲ್ಲಿ ಯಾವ ಕ್ಯಾಂಡಿಡೇಟ್ ಕೊಟ್ಟರು ಸೂಕ್ತ, ಯಾವ ಕಮ್ಯುನಿಟಿ ಕೊಟ್ಟರು ಸೂಕ್ತ, ಅದನ್ನೆಲ್ಲ ನಾನು ವಿಚಾರ ಮಾಡಿ ಆ ಕ್ಷೇತ್ರ ಸೆಲೆಕ್ಟ್ ಮಾಡ್ಕೊಂಡು. ಏನು ಹೋಪ್ಸ್ ಇದೆ ಸರ್ ಅಂತ? ಖಂಡಿತವಾಗಿ ಹೋಪ್ಸ್ ಇದೆ ಸರ್, ಹೋಪ್ಸ್ ಇಲ್ಲ ಅಂತಲ್ಲ. ಟಿಕೆಟ್ ಸಿಗ್ಲಿ ಬಿಡಲಿ, ಕಾಂಗ್ರೆಸ್, ನಾನು ಹೇಳಿದಾಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಾನು. ಕಾಂಗ್ರೆಸ್ ಪಕ್ಷ ನನಗೆ ಉಸ್ತುವಾರಿ ಹಾಕಿದ್ದಾರೆ ಅಂದಮೇಲೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋವರೆಗೂ ನಾನು ಅಲ್ಲಿ ಕೆಲಸ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.